ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ದಿ ಮೀಡಿಯಾ ಫೇರಿ ಟೇಲ್. ಸ್ನೇಹಿತರೆ, ನಾವು ದಿನನಿತ್ಯದಲ್ಲಿ ತುಂಬ ವಸ್ತುಗಳನ್ನ ಉಪಯೋಗಿಸ್ತಾ ಇರ್ತೀವಿ. ಆದರೆ ಆ ವಸ್ತುಗಳ ಬಗ್ಗೆ ನಮಗೆ ಸ್ವಲ್ಪವೂ ಕೂಡ ಜ್ಞಾನ ಇರೋದಿಲ್ಲ. ಆ ವಸ್ತು ಹೇಗೆ ಬಂತು ಅನ್ನೋದಾಗಲಿ, ಇಲ್ಲ ಯಾವಾಗ ಬಂತು ಅನ್ನೋದಾಗಲಿ, ಇಲ್ಲ ಹೆಂಗೆ ಬಂತು ಅನ್ನೋದಾಗಲಿ ನಮಗೆ ಚೂರು ಕೂಡ ಗೊತ್ತಿರೋದಿಲ್ಲ. ಅದೇ ಥರದ್ದು ನಾವು ದಿನನಿತ್ಯ ಉಪಯೋಗಿಸೋವಂಥ ಒಂದು ವಸ್ತು ನಾವು ಆಫೀಸ್ಗಳಲ್ಲಿ ಆಗ್ಬೋದು, ಇಲ್ಲ ದೊಡ್ಡ ದೊಡ್ಡ ಕಂಪ್ನೀಸ್ ಆಗ್ಬೋದು, ಇಲ್ಲ ಚಿಕ್ಕ ಕಂಪ್ನಿ ಕೂಡ ಆಗ್ಬೋದು, ಆಮೇಲೆ ಪರ್ಸ್ನಲ್ ಯೂಸಿಗೂ ಆಗ್ಬೋದು, ಇಲ್ಲ ಅಫಿಷಿಯಲ್ ಯೂಸಿಗೂ ಆಗ್ಬೋದು. ನಾವು ದಿನನಿತ್ಯ ಉಪಯೋಗಿಸೋಂಥ ಒಂದು ವಸ್ತು ನಮಗೆ ಇಲ್ಲಿವರೆಗೂ ಯಾರು ಕಂಡುಹಿಡಿದಿದ್ದು, ಇಲ್ಲ ಯಾವಾಗ ಕಂಡುಹಿಡಿದಿದ್ದು, ಇಲ್ಲ ಹೆಂಗೆ ಕಂಡುಹಿಡಿದ್ರು ಅಂತ ಕೆಲವು ಬೆಳವಣಿಗೆ ಅಷ್ಟು ಜನಕ್ಕೆ ಮಾತ್ರ ಗೊತ್ತು. ಇನ್ನು ತುಂಬ ಜನಕ್ಕೆ ಗೊತ್ತಿಲ್ಲ ಬಹುಶಃ. ಅದೇ ಥರದ್ದು ನಾವು ಒಂದು ವಸ್ತು ಬಗ್ಗೆ ಇವತ್ತು ತಿಳ್ಕೊಳಕ್ಕೆ ಹೊರಟಿದ್ದೀವಿ. ಯಾವುದಪ್ಪ ಆ ವಸ್ತು ಅಂತ ಯೋಚನೆ ಮಾಡ್ತೀರಾ? ಅದೇ ಜಿಮೇಲ್. ಈ ಜಿಮೇಲ್ ದೊಡ್ಡ ದೊಡ್ಡ ಕಂಪ್ನೀಸಿಂದ ಹಿಡಿದು ಚಿಕ್ಕ ಕಂಪ್ನೀಸಿಂದ ಹಿಡಿದು ಇಂಡಿವಿಜುವಲ್ ಪರ್ಸನ್ ತನಕನೂ ಎಲ್ಲರೂ ಕೂಡ ಯೂಸ್ ಮಾಡಿರ್ತಾರೆ, ಒಂದಲ್ಲ ಒಂದು ಕಾರಣದಿಂದ ಯೂಸ್ ಮಾಡಿರ್ತಾರೆ. ಬಟ್ ಆದರೆ ಆ ಜಿಮೇಲ್ ಅನ್ನೋದನ್ನು ಯಾರು ಕಂಡುಹಿಡಿದಿದ್ದು, ಯಾವಾಗ ಕಂಡುಹಿಡಿಯೋರು, ಹೆಂಗೆ ಕಂಡುಹಿಡಿಯೋರು ಅನ್ನೋದು ತುಂಬ ಜನರಲ್ಲಿ ಗೊತ್ತಿರೋಕ್ಕೆ ಸಾಧ್ಯ ಇಲ್ಲ. ಬನ್ನಿ, ಅದಕ್ಕೋಸ್ಕರ ಇವತ್ತು ನಾವು ತಿಳಿಸ್ಕೊಡೋಣ ಅಂತ ಹೊರಟಿದ್ದೀವಿ. ಈ ಜಿಮೇಲ್ ಮೇಲೆ 1996 ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾರಪ್ಪ ಅಂದರೆ ಪಾಲ್ ಬುಚೆತ್ ಅನ್ನೋ ಒಬ್ಬ ವ್ಯಕ್ತಿ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಆದರೆ ಕೆಲವೇ ತಿಂಗಳುಗಳಲ್ಲಿ ವರ್ಕ್ ಮಾಡೋದನ್ನು ಸ್ಟಾಪ್ ಮಾಡ್ತಾರೆ. ಯಾಕಪ್ಪ ಅಂದರೆ ಅವರಿಗೆ ವರ್ಕ್ ಮಾಡೋದಕ್ಕೆ ಬೋರ್ ಆಗುತ್ತೆ, ಜೊತೆಲಿ ನಾನಾ ಕಾರಣಗಳಿಂದ ಸ್ಟಾಪ್ ಮಾಡ್ತಾರೆ. ಬಟ್ ಆದರೆ 2001 ಗೂಗಲ್ ಅವರು ಇವ್ರನ್ನ ಮತ್ತೆ ಹೈರ್ ಮಾಡ್ತಾರೆ 23rd ಎಂಪ್ಲಾಯ್ ಆಗಿ. ಮತ್ತೆ ಇವರು ಅದೇ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾವ ರೀತಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದರೆ, ಗೂಗಲಲ್ಲಿರೋ ಏನೇನು ರಿಸೋರ್ಸ್ ಇದೆ ಅದನ್ನು ಯೂಸ್ ಮಾಡಿಕೊಂಡು ಒಂದು ಡಿಲೈಟ್ ಪ್ರಾಜೆಕ್ಟ್ ಅನ್ನೋ ಒಂದು ಪ್ರಾಜೆಕ್ಟಿನ ರೆಫರೆನ್ಸ್ ತೊಗೊಂಡು ಇವರು ಕ್ಯಾರಿಬೋ ಅನ್ನೋ ಒಂದು ಪ್ರಾಜೆಕ್ಟ್ ನೇಮ್ ಮೇಲೆ ಫಸ್ಟು ವರ್ಷನ್ ಆಫ್ ಜಿಮೇಲ್ನ ಕಂಡುಹಿಡಿತಾರೆ. ಇನ್ 2004 ಏಪ್ರಿಲ್ 1 ಇದು ಸ್ಟಾರ್ಟ್ ಆಗುತ್ತೆ. ಸ್ನೇಹಿತರೆ, ಪಾಲ್ ಬುಚೆತ್ ಜೊತೆಲಿ ಸಂಜೀವ್ ಸಿಂಗ್ ಅನ್ನೋ ಒಬ್ಬರು ವ್ಯಕ್ತಿ ಕೂಡ ವರ್ಕ್ ಮಾಡಿರ್ತಾರೆ. ಇದು ಅದೇ ರೀತಿ ಅವರಿಬ್ಬರು ಅಂದ್ಕೊಂಡಾಗಲೇ ಫಸ್ಟ್ ವರ್ಷನ್ ಆಫ್ ಜಿಮೇಲ್ನ 2004 ಲಾಂಚ್ ಮಾಡ್ತಾರೆ. ಅದಾದಮೇಲೆ ಇನ್ನೊಂದು ವಿಚಾರ ಏನಂದರೆ, ಇದಕ್ಕಿಂತ ಮುಂಚೆ ಜಿಮೇಲು ಇಲ್ಲ ಈ ಇಮೇಲ್ಗಳು ಇರಲಿಲ್ಲ ಅಂತಲ್ಲ, ಇತ್ತು. ಬಟ್ ಆದರೆ ಅದು ತುಂಬ ಸ್ಲೋ ಆಗಿ ವರ್ಕ್ ಆಗ್ತಾಯಿತ್ತು, ಇಲ್ಲ ಅಂದರೆ ಸ್ವಲ್ಪ ಎರರ್ಸ್ ಬರೋ ಥರ ಚಾನ್ಸಸ್ ಜಾಸ್ತಿ ಇರ್ತಿತ್ತು. ಸೊ ಹಂಗಾಗ್ಬಿಟ್ಟಿದೆ, ಇನ್ನೂ ಏನಾದ್ರು ಡೆವಲಪ್ ಮಾಡಬೇಕು, ಇಲ್ಲ ಇನ್ನೂ ಏನಾದ್ರು. ಆದರೆ ಇವರು ಅದಕ್ಕೆ ಯಾವ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾರೆ ಅಂದರೆ ಸಿಂಕ್ರನಸ್ ಜಾವಾ ಸ್ಕ್ರಿಪ್ಟ್ ಅನ್ನೋ ಒಂದು ಲ್ಯಾಂಗ್ವೇಜ್ನ ಯೂಸ್ ಮಾಡ್ತಾರೆ. ಇದನ್ನು ಶಾರ್ಟ್ ಫಾರ್ಮ್ ಆಗಿ AJAX ಅಂತ ಕರೀತಾರೆ. ಸ್ನೇಹಿತರೆ, ಇನ್ನೊಂದು ವಿಚಾರ ಏನಂದರೆ, ಇದಕ್ಕಿಂತ ಮುಂಚೆ ಯಾವುದು ಮೇಲ್ ಸಿಸ್ಟಮ್ ಇರಲಿಲ್ಲ ಅಂತಲ್ಲ, ಇತ್ತು. ಇನ್ 1971 ರೈಮಂಡ್ ಸ್ಯಾಮ್ಯುಲ್ ಥಾಮ್ಸನ್ ಅನ್ನೋರು ಫಸ್ಟ್ ಇಮೇಲ್ನ ಸ್ಟಾರ್ಟ್ ಮಾಡ್ತಾರೆ. ಇವರು ಅಮೇರಿಕನ್ ಪ್ರೋಗ್ರಾಮರ್ ಆಗಿರ್ತಾರೆ. ಇಮೇಲ್ ಒಂದೇ ಅಲ್ಲ ಆಗಿನ ಕಾಲದಲ್ಲಿ ಇದ್ದಿದ್ದು, ಅದ್ರ ಜೊತೆಲಿ ಯಾಹೂ ಮೇಲ್ ಕೂಡ ಇರುತ್ತೆ, ಅದ್ರ ಜೊತೆಲಿ ಹಾಟ್ ಮೇಲ್ ಅಂತ ಒಂದಿತ್ತು. ಇನ್ನೊಂದು ವಿಶೇಷ ಏನಂದರೆ, ನಮಗೆ ಹಾಟ್ ಮೇಲ್ ಅನ್ನೋ ಒಂದು ಮೇಲ್ ಸಿಸ್ಟಮ್ ಇತ್ತು ಅನ್ನೋದು ಕೂಡ ನಮಗೆ ನಾಲೆಡ್ಜಿಗಿಲ್ಲ ಇಲ್ಲಿಗೆ ಇವತ್ತಿನ ತನಕನೂ. ಇದು ಏನಾಯಿತು, ಎಲ್ಲೋಯ್ತು, ಹೆಂಗಾಯಿತು ಅನ್ನೋದನ್ನು ನಾವು ಅದನ್ನು ಸಪ್ರೇಟ್ ಟಾಪಿಕಲ್ಲಿ ಮಾತಾಡೋಣಂತೆ. ಈಗ ಆ ಟಾಪಿಕ್ ಬಗ್ಗೆ ವಿಚಾರ ಬೇಡ ಅನಿಸುತ್ತೆ. ಆ್ಯಂಡ್ ಇನ್ನೊಂದು ಮೇನ್ ಥಿಂಗ್ ಏನಂದರೆ, ಈ ಪ್ರಾಜೆಕ್ಟ್ ಏನಕ್ಕಪ್ಪ ಸ್ಟಾರ್ಟ್ ಮಾಡ್ತಾರೆ ಅಂದರೆ, ಇದಕ್ಕಿಂತ ಮುಂಚೆ ಏನು ಸರ್ಚ್ ಇಂಜಿನ್ಸ್ ಇದ್ದರು ಅದು ತುಂಬ ಫಾಸ್ಟಾಗಿ ವರ್ಕ್ ಆಗ್ತಾ ಇರಲ್ಲ. ಅದಾದಮೇಲೆ ತುಂಬ ಸ್ಲೋ ಆಗ್ತಿತ್ತು, ಇಲ್ಲ ರೀಲೋಡ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತಿತ್ತು, ಇಲ್ಲ ಎರರ್ ಬರ್ತಾಯಿತ್ತು. ಆ ಕಾರಣದಿಂದ ಇವರು ಇದನ್ನು ಪ್ರೋಗ್ರಾಮ್ನ ಡಿಸೈನ್ ಮಾಡ್ತಾರೆ. ಅದಾದಮೇಲೆ ಇನ್ನೊಂದು ಕಾರಣ ಏನಪ್ಪ ಅಂದರೆ, ಏನು ಸರ್ಚ್ ಇಂಜಿನ್ಸ್ ಇದ್ವು ಅದರಲ್ಲಿ ನಮ್ಮದು ಡಾಟಾ ಲಾಂಗ್ ಲಾಸ್ಟಿಂಗ್ ಇರ್ತಾ ಇರಲಿಲ್ಲ. ಅದಾದಮೇಲೆ ತುಂಬ ಡಾಟಾನ ಅಟ್ ಎ ಟೈಮ್ ಕಳಿಸೋದಕ್ಕಾಗ್ತಾ ಇರಲಿಲ್ಲ. ಅದು ಕೂಡ ಒಂದು ರೀಸನ್ ಆಗಿತ್ತು. ಸ್ಟಾರ್ಟಿಂಗ್ನಲ್ಲಿ ಜಿಮೇಲಲ್ಲಿ 2 to 4 MB ಕಳಿಸ್ಬೋದಿತ್ತು, ಅದಾದಮೇಲೆ ಸ್ಟೋರ್ ಮಾಡ್ಬೋದಿತ್ತು. ತದನಂತರ ಏನು ಮಾಡ್ತಾರೆ ಅಂದರೆ 2009 ಅಪ್ ಟು 1 GB ತನಕ ಸ್ಟೋರೇಜ್ ಕೊಡ್ತಾರೆ. ಬಟ್ ಈಗ ಬಿಡಿ ಪ್ರೆಸೆಂಟ್ 15 GB ತನಕ ಸ್ಟೋರೇಜ್ ಇದೆ. ಆ್ಯಂಡ್ ಇನ್ನೊಂದು ಮೇನ್ ಥಿಂಗ್ ಏನಪ್ಪ ಅಂದರೆ, ಈ ಸಕ್ಸಸ್ ಕೂಡ ತುಂಬ ಈಸಿ ಸಿಕ್ಕಿಲ್ಲ ಅವರಿಬ್ಬರಿಗೂ ಕೂಡ.
ಇವರು ಕೂಡ ತುಂಬ ಟೀಕೆಗಳನ್ನ ಎದುರಿಸ್ಬೇಕಾಗತ್ತೆ. ಅದಾದಮೇಲೆ ಇವರೇನು ಐಡಿಯಾ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ ಅದನ್ನು ತುಂಬ ಜನ ಡಿಸ್ಕರೇಜ್ ಮಾಡ್ತಾರೆ. ಬಟ್ ಆದರೆ ಗೂಗಲ್ ಫೌಂಡರ್ ಆಗಿರ್ತಕ್ಕಂಥ ಹ್ಯಾರಿ ಮತ್ತು ಸೇಗ್ರಿ ಅವರು ಮಾತ್ರ ಇವರಿಗೆ ಸಪೋರ್ಟ್ ಮಾಡ್ತಾರೆ ತುಂಬ. ಆಮೇಲೆ ಇದು ಏನಕ್ಕೆ ಇಷ್ಟೊಂದು ಫೇಮಸ್ ಆಯಿತು 2009 ಆದಮೇಲೆ ಅಂದರೆ ಇದರದ್ದು ಸ್ಟೋರೇಜಿಂದ ಮತ್ತು ಇದು ಸ್ವ್ಯಾಪ್ ಡಿಟೆಕ್ಟ್ ಮಾಡೋದ್ರಿಂದ. ಅದಾದಮೇಲೆ ಇನ್ನೊಂದೇನೆಂದರೆ ಟೆಕ್ಸ್ಟೈಲ್ ಆರ್ಗನೈಸೇಷನ್ ಬಿಲ್ಡ್ ಮಾಡುತ್ತೆ. ಅಂದರೆ ಲೈಕ್ ಇವಾಗ ನಾವು ಶೇರ್ ಮಾಡುವಾಗ ನಾವು ಒಬ್ಬರು ಶೇರ್ ಮಾಡಿದ್ಮೇಲೆ ಅದನ್ನು ಅದೇ ಸ್ಲಾಟಲ್ಲಿ ರಿಪ್ಲೈ ಕೂಡ ಮಾಡ್ಬೋದು ಜಿಮೇಲಲ್ಲಿ. ನೀವು ತುಂಬ ಜನ ನೋಡಿರ್ತೀರ ಮೋಸ್ಟ್ಲಿ. ಹಾಗಾಗಿಬಿಟ್ಟು ಇದ್ರದ್ದು ಪಾಪ್ಯುಲಾರಿಟಿ ತುಂಬ ಬೇಗ ರೈಸ್ ಆಗ್ತಾ ಹೋಗುತ್ತೆ. ಇಷ್ಟು ವೀಕ್ಷಕರೇ ಜಿಮೇಲ್ ಬಗ್ಗೆ ನಾನು ನನ್ನ ಕೈಲಾದಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ನನ್ನ ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.